ರೈತ ಮುಖಂಡರಾದ ದೇಶದ ಮೋಹನ್ ಕುಮಾರ್ ಅವರೇ, ವಿಮೋಚಿ ಅವರೇ, ಒಳ್ಳೆ ಚೆನ್ನಪ್ಪ ಅವರೇ, ಮತ್ತೆ ಒಂದು ಶುದ್ಧರ ಒಂದು ಅಭಿನಂದನಾ ಸಮಾರಂಭದಲ್ಲಿ ಇನ್ನು ಕುವೆಂಪು ಜೀವಂತರಾಗಿದ್ದಾರೆ ಅನ್ಕೊಂಡಾಗ. ಯಾಕೆಂದ್ರೆ ಶಿವಕುಮಾರ್ ಅವರನ್ನ ನಾವು ಕರೆದು ಅಭಿನಂದನೆ ಮಾಡ್ತಕ್ಕಂಥ ಮಂಡ್ಯ ಜಿಲ್ಲೆಯ ಒಂದು ಹೃದಯ ಶ್ರೀಮಂತಿಗೆ ನಾನು ಅತ್ಯಂತ ಹೃತ್ಪೂರ್ವಕವಾದ ಕೃತಜ್ಞತೆ ಸಲ್ಲಿಸ್ತೇನೆ. ಅದಕ್ಕೋಸ್ಕರ ಕುವೆಂಪುರವರು ವೈಚಾರಿಕ, ಜಾತ್ಯತೀತ, ಸಾಮಾಜಿಕ ನ್ಯಾಯ ಎಲ್ಲ ಇಲ್ಲಿ ಇರ್ತಾರೆ, ಜೀವಂತರಾಗಿರ್ತಾರೆ. ಅಂದ್ರೆ ಶಿವಕುಮಾರ್ ಅವರು ಜಿಲ್ಲೆಯವರಲ್ಲ, ಅಥವಾ ಚುಂಚನಗಿರಿ ಮಠದ ಸದಸ್ಯರಲ್ಲ. ಅವರೊಬ್ಬರು ವೈಚಾರಿಕತೆ ಇರ್ತಕ್ಕಂಥ ಪ್ರಗತಿಪರ ಚಿಂತನೆಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಇಂಗ್ಲಿಷ್ ಪತ್ರಿಕೆ ದಿನದಲ್ಲಿ ತನ್ನದೇ ಆದ ಛಾಪನ್ನು ಕೊಟ್ಟಿರ್ತಕ್ಕಂಥವರು ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರೆಲ್ಲ ಸೇರಿ ಅವರನ್ನ ಆಯ್ಕೆ ಮಾಡತಕ್ಕಂಥ ಮೊಟ್ಟ ಬಾರಿಗೆ ನಾನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಎಲ್ಲರೂ ಚೆನ್ನಪ್ಪನವರು ಮಾಹಿತಿ ಆಯ್ಕೆಯಾಗಿ 3 ಜನ ಪತ್ರಕರ್ತರನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು ಅಭಿನಂದಿಸ್ತೇನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಹಿರಿಯ ಪತ್ರಕರ್ತರು ತನ್ನ ಜೀವಮಾನ ಪೂರ್ತಿ ವೈಚಾರಿಕತೆ ಮತ್ತು ಸಾಮಾಜಿಕ ನ್ಯಾಯ, ಸಂವಿಧಾನದ ಪರವಾಗಿ, ಸಂವಿಧಾನದ ಪೀಠಿಕೆ ಪುಸ್ತಕವನ್ನ ಇಟ್ಕೊಂಡು ಭಾಷಣ ಮಾಡೋದ್ರಿಂದ ಸಂವಿಧಾನದ ಆಸೆಗಳು ಜಾರಿ ಆಗಲ್ಲ. ಸಂವಿಧಾನದ ಪರವಾಗಿ ಅವರ ಆಶಯಗಳನ್ನ, ಅವರ ಆಲೋಚನೆಗಳನ್ನ ತನ್ನ ಮುದ್ರಣ ಮಾಧ್ಯಮದ ಮೂಲಕ 10 ವರ್ಷಗಳಿಂದ ಏನು ಶಿವಕುಮಾರ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಒಂದು ಅಂಬೇಡ್ಕರ್ ವಾದಿಯಾಗಿ, ಸಾಮಾಜಿಕ ವಾದಿಯಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಆ ಸ್ಥಾನಕ್ಕೆ ಶಿವಕುಮಾರ್ ಮಾಡುವ ಮೂಲಕ ವಿಧಾನ ಪರಿಷತ್ತಿನ ಸದಸ್ಯತ್ವ ಸ್ಥಾನಕ್ಕೆ ಒಂದು ಘನತೆಯನ್ನ, ಗೌರವವನ್ನ ಸಿದ್ದರಾಮಯ್ಯ ಅವರು, ಖರ್ಗೆ ಅವರು, ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ನಾನಾದ್ರೂ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಅತ್ಯಂತ ಸಂಭ್ರಮದಿಂದ, ಹೆಮ್ಮೆಯಿಂದ ನಾನು ಸಂಭ್ರಮಿಸ್ತೇನೆ. ಏಕೆಂದ್ರೆ ಇವತ್ತು ವಿಧಾನ ಪರಿಷತ್ ಸದಸ್ಯ ಸ್ಥಾನಗಳು, ರಾಜ್ಯಸಭಾ ಸದಸ್ಯ ಸ್ಥಾನಗಳು, ಎಂಎಲ್ಎಗಳು, ಎಂಪಿಗಳು, ಮಿನಿಸ್ಟರ್ಗಳೆಲ್ಲ ಮಾರಾಟದ ಸರಕು. ಇವತ್ತು ಕೋಟ್ಯಾಂತರ ರೂಪಾಯಿ ಆಗ್ಬೇಕು. ಯಾರೋ ಒಬ್ಬ ಸ್ನೇಹಿತರು ಕಳೆದ ವಿಧಾನಸಭೆ ಸಂದರ್ಭದಲ್ಲಿ ಅವ್ರ MLC ಆಗಲಿಕ್ಕೆ 120 ಕೋಟಿ ಖರ್ಚು ಮಾಡಿದೆ ಅಂತ ಹೇಳ್ತಕ್ಕಂಥವ್ವ ಅವರೇ ಸ್ವತಃ ಹೇಳ್ತಾರೆ. ಅಂತಹ ಸ್ಥಾನಮಾನಗಳನ್ನ ಒಬ್ಬ ವಿಚಾರವಂತನ ಕೊಡ್ತಕ್ಕಂಥ ಒಂದು ತೀರ್ಮಾನ ಇದೆಯಲ್ಲ, ಅದು ಇಡೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಭಾರತೀಯ ಪತ್ರಿಕಾ ರಂಗಕ್ಕೆ ಇವತ್ತು ಕೇವಲ 6 ರಾಜ್ಯಗಳು ಮಾತ್ರ ವಿಧಾನ ಮೇಲ್ಮನೆ ಇದೆ. ಅಂತ ಮೇಲ್ಮನೆಗೆ ಶಿವಕುಮಾರ್ ಅವರು ಕಳಿಸುವ ಮೂಲಕ ಸಿದ್ದರಾಮಯ್ಯರು ಅತ್ಯಂತ ಆ ಪತ್ರಕರ್ತರ ಧರ್ಮಕ್ಕೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಮುದ್ರಣ ಮಾಧ್ಯಮದ ಬಗ್ಗೆ ಇವತ್ತು ಮುದ್ರಣ ಮಾಧ್ಯಮದಿಂದಲೇ ಇವತ್ತು ಏನಾದ್ರು ಸ್ವಲ್ಪ ಪ್ರಜಾಪ್ರಭುತ್ವ ಉಳಿದಿಲ್ಲ. ಮುದ್ರಣ ಮಾಧ್ಯಮ ಈ ಒಂದು ಡಿಜಿಟಲ್ ಮಾಧ್ಯಮ ಅಂತ ಏನಿದೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಎಲ್ಲಿಲ್ಲದ ನಾಯಕರು ಏನೂ ಗೊತ್ತಿಲ್ಲ, ಬಾಯಿ ಬಂದಿದ್ದೆ ಅವರ ಭಾಷಣ. ಅವ್ರಿಗೆ ಯಾವ ಸಾಂವಿಧಾನಿಕ ವಿಚಾರಗಳಾಗಲಿ, ಸಂಸದೀಯ ವಿಚಾರಗಳಾಗಲಿ, ಸಾಮಾಜಿಕ ನ್ಯಾಯದ ತತ್ವ ಸಿದ್ಧಾಂತ ಏನೂ ಗೊತ್ತಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಯಾರು ಬೇಕಾದ್ರೂ ತೇಜೋವಧನೆ ಮಾಡ್ತಾರೆ, ಯಾರು ಬೇಕಾದ್ರೂ ಒಂದು ರೀತಿಯ ಬ್ಲಾಕ್ ಮೇಲ್ ನಾನು ಹೇಳಿದೆ ಕೆಲವು ಕಳೆದ ಚುನಾವಣೆ ಹೇಳಿದೆ, ದಯಮಾಡಿ ಈ ಚುನಾವಣೆಯಲ್ಲಿ 2023 ಚುನಾವಣೆ ನಾನು ಭಾಷಣ ಮಾಡಿದೆ, ದಯಮಾಡಿ ಎಲೆಕ್ಟ್ರಾನಿಕ್ ಏನು ಚಾನೆಲ್ಗಳಿವೆಯಲ್ಲ, ಈ ಚುನಾವಣೆ ಮುಗಿದ ಮೇಲೆ ಮುಗಿದ ತನಕ ನೀವು ಆ ಒಂದು ವರದಿಗಳನ್ನ ಮತ್ತೆ ಅಲ್ಲಿ ಮಾಡ್ತಾ ಹೋಗ್ತಾರೆ ಕೆಲವು ಸಮೀಕ್ಷೆಗಳು. ಆ ಸಮೀಕ್ಷೆಗಳನ್ನ ನಂಬೇಡಿ, ಅವೆಲ್ಲ ಒಂದು ಪೂರ್ವಗ್ರಹ ಪೀಡಿತರಾಗಿರ್ತಾರೆ ಅಥವಾ ಆ ಮಾಧ್ಯಮಗಳನ್ನ ಮಾರಾಟ ಮಾಡತಕ್ಕಂಥ ರೀತಿಯಲ್ಲಿ ಅವರು ವರದಿಗಳನ್ನು ಕೊಡ್ತಾರೆ. ದಯಮಾಡಿ ಈ ಚುನಾವಣೆಯಲ್ಲಿ ಆ ವರದಿಗಳು, ಆ ಸಮೀಕ್ಷೆಗಳ ಮೂಲಕ ನೀವು ಒಟ್ಟಿಗೆ ಹಾಕಬೇಡಿ. ಸಾಮಾಜಿಕ ನ್ಯಾಯದ ಪರವಾಗಿ ಯಾರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅವರು ಮಾತ್ರ ನೀವು ಮತ ಹಾಕಿ.
ಮತ್ತೆ ಆ ಚುನಾವಣಾ ಸಮೀಕ್ಷೆಗಳನ್ನು ನೋಡಿದ್ರೆ ನೀವು ಅವರ ಆ ಮಾಧ್ಯಮಗಳ ಒಂದು ದೃಷ್ಟಿಕೋನದ ಮೇಲೆ ಮತಗಳನ್ನು ಚಲಾವಣೆ ಮಾಡಕ್ಕೆ ಹೋಗಬೇಡಿ. ಅವರು ಕೆಲವು ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ. ಅವ್ರಿಗೊಂದು ನೀತಿ ಸಂಹಿತೆನೇ ಇಲ್ಲ. ಅವ್ರಿಗೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಕಾಗಿನ ಬಿಳಿ ಅಂತ ಬೇಕು, ಆ ಕರಿ ಕಾಗಿನ ಬಿಳಿ ಕಾಗಿ ಅಂತಾರೆ, ಕೆಂಪು ಕಾಗಿ ಅಂತ ಹೇಳೋದಕ್ಕೆ ನಂತರ ಆ ತರ ಒಂದು ವಾತಾವರಣವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಮಾಧ್ಯಮಗಳನ್ನ ನೋಡಬೇಡಿ, ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳನ್ನ. ಈ ಚುನಾವಣಾ ಸಂಸ್ಥೆ ಅವರ ವರದಿಗಳು, ಅವರ ಸಮೀಕ್ಷೆಗಳನ್ನು ಮಾರು ಹೋಗಬೇಡಿ ಅಂತ ಕೂಡ ಒಂದು ಭಾಷಣ. ಇವತ್ತೇನಾದ್ರೂ ಇವತ್ತು ಸ್ವಾತಂತ್ರ್ಯ ಬಂದಿದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ, ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಆ ಕಾಲದ ಲಾಲ್ ಬಹದ್ದೂರ್ ವಲ್ಲಭಾಯಿ ಪಟೇಲ್ ಅವರು, ವಿವೇಕಾನಂದ ಅವರು, ಅನೇಕ ಜನ ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ದುಡುಕಿ ಹೋರಾಟ ಮಾಡಿ ಸ್ವಾತಂತ್ರ್ಯ ಚಳವಳಿ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಭಾರತದ ಪಿತಾಮ, ಸ್ವಾತಂತ್ರ್ಯ ಪಿತಾಮ. ಆದ್ರೆ ಸಂವಿಧಾನದ ಪಿತಾಮ ಯಾರು? ಅಂಬೇಡ್ಕರ್. ಅದಕ್ಕೆ ನಾನು ಹೇಳಿದೆ, ಅಂಬೇಡ್ಕರ್ ಅವರು ಏನು ಗಾಂಧೀಜಿ 20 ಚಿತ್ರದ ಭಾವಚಿತ್ರದ ಜೊತೆಗೆ ಇಂಡಿಯನ್ ಕರೆನ್ಸಿನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಕೂಡ ಇರಬೇಕು. ಆ ಮೂಲಕ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಕೂಡ ಎತ್ತಿರಬೇಕು. ಆಲ್ರೆಡಿ ನಮಗೆ ಮೋದಿ ಅವರಿಗೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ, ಮತ್ತೆ ನಮ್ಮ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆಲ್ಲ ಪತ್ರವನ್ನು ನಾನು ನೋಡಿದ ವಿಚಾರದಲ್ಲಿ ಬರೆದಿದ್ದೇನೆ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಇನ್ನೂ ಕೂಡ ಅಸಮಾನತೆ, ಅನ್ಟಚಬಿಲಿಟಿ ಇನ್ನೂ ಕೂಡ ಇದೆ. ಅಸ್ಪೃಶ್ಯತೆ ಇನ್ನೂ ಆಚರಣೆ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದಾರೆ, ಇನ್ನೂ ಕೂಡ ನೋಡ್ತಾ ಇದ್ದಾರೆ. ಏನೋ ಕಾಸ್ಮೋಪಾಲಿಟನ್ ಸಿಟಿಗಳಲ್ಲಿ ಇರ್ಬೋದು, ಕಾರ್ಪೊರೇಟ್ ಕ್ಲಾಸ್ ಸಿಟಿಗಳಲ್ಲಿ ಇರ್ಬೋದು. ಆದ್ರೆ ನಗರ ಪ್ರದೇಶಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ, ಹಳ್ಳಿಗಳಲ್ಲಿ ಕೂಡ ಜೀವಂತವಾಗಿ, ಇನ್ನೂ ಕೂಡ ಜೀವಂತವಾಗಿದೆ ಅಸ್ಪೃಶ್ಯತೆ. ಆ ಅಸ್ಪೃಶ್ಯತೆ, ಅಸಮಾನತೆ ಹೋಗ್ಬೇಕಾದ್ರೆ ನಾವು ರಾಜಕೀಯ ಮೀಸಲಾತಿ, ಎಲ್ಲಿ ಪಾರ್ಲಿಮೆಂಟ್ ಅಸೆಂಬ್ಲಿನಲ್ಲಿ ರಾಜಕೀಯ ಮೀಸಲಾತಿ, ಕಾರ್ಯಾಂಗ, ನ್ಯಾಯಾಂಗ, ಶಾಸನಗಳಲ್ಲಿ, ಮತ್ತೆ ಪತ್ರಿಕಾ ರಂಗದಲ್ಲಿ ಮೀಸಲಾತಿ ಮೂಲಕ ನಮ್ಮ ಶಿವಕುಮಾರ್ ಹೋಗಿಲ್ಲ. ಅವರ ಪತ್ರಿಕಾ ರಂಗದಲ್ಲಿ ಅಥವಾ ವಿಧಾನ ಪರಿಷತ್ ಹೋಗಿ, ಆದರೆ ಸಿದ್ದರಾಮಯ್ಯ ಅವರ ಮೀಸಲಾತಿ ಮೂಲಕ ಇವತ್ತು ಚೀಫ್ ಮಿನಿಸ್ಟರ್ ಆಗಿಲ್ಲ. ಅದು ಮೋದಿಯವರು ಪ್ರಧಾನಮಂತ್ರಿ ಏನಾಗಿದ್ದಾರೋ ಮೀಸಲಾತಿ ಮೂಲಕ ಏನೋ ಪ್ರಧಾನಮಂತ್ರಿ ಆಗಿಲ್ಲ. ಆದ್ರೆ ಶಾಸಕಾಂಗದಲ್ಲಿ ಮತ್ತೆ ಕಾರ್ಯದಲ್ಲಿ ಮಂಡಲ್ ಕಮಿಷನ್ ಗೋಸ್ಕರ ನಾವೆಲ್ಲ 1990ರಲ್ಲಿ ಪಾಪ ಬಿಪಿಸಿ ನೆಕ್ಸ್ಟ್ ಹೇಳ್ಬೇಕು. ಬಿಪಿಸಿ ಪರವಾಗಿ ಮಂಡ್ಯದಲ್ಲಿ ನಾವು ಹೆದ್ದಾರಿ ಬಂದ್ ಮಾಡಿಸಿ, ರಸ್ತೆ ತಡೆ ಮಾಡಿ ನಾವೆಲ್ಲ ಅವತ್ತು ಅರೆಸ್ಟ್ ಮಾಡಿ. ಮಂಡಲ್ ಕಮಿಷನ್ ಜಾರಿ ಆಗಬೇಕು. ಆ ಮಂಡಲ್ ಕಮಿಷನ್ ಜಾರಿ ಆದ್ರಿಂದ, ಪುಣ್ಯಾತ್ಮ ಬಿಪಿಸಿ ಜಾರಿ ಮಾಡಿದ್ರಿಂದ ಬ್ಲಡ್ ಕ್ಯಾನ್ಸರ್ ಇಂದ ಬಳಲ್ತಿದ್ರು ಕೂಡ, ಪ್ರಧಾನಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ಮಂಡಲ್ ಕಮಿಷನ್ ಆಯೋಗ ಜಾರಿ ಮಾಡುವ ಮೂಲಕ ಇವತ್ತು ನಮ್ಮ ಹಿಂದುಳಿದವರ ಪಾಲಿಗೆ ಬಿಪಿಸಿ ಹುತಾತ್ಮ. ದೇವರಾಜ ಅವನೂರ ಆಯೋಗದ ವರದಿಯನ್ನು ಜಾರಿ ಮಾಡಿದ್ರೆ ಇವತ್ತು ಅನೇಕ ಜನ KS, IAS, IPS ಆಗಲಿಕ್ಕೆ ಸಾಧ್ಯ ಆಯಿತು. ಬಿಪಿಸಿ ಅವರು ಮಂಡಲ್ ಕಮಿಷನ್ ಇಂದ ಅನೇಕ ಜನ IAS, IPS ಆಗಲಿಕ್ಕೆ ಸಾಧ್ಯ ಆಯಿತು, IRS ಆಗಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ನ್ಯಾಯಾಂಗದಲ್ಲೂ ಕೂಡ ಮೀಸಲಾತಿ ಇರಬೇಕು, ಪತ್ರಿಕಾ ರಂಗದಲ್ಲೂ ಕೂಡ ಮೀಸಲಾತಿ ಇರಬೇಕು, ಕಾರ್ಯಾಂಗದಲ್ಲೂ ಕೂಡ ಮೀಸಲಾತಿ ಇರಬೇಕು. MP, MLA ಕೂಡ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು ಅಂತ ನಾನು ಶಿವಕುಮಾರ್ ಆಲ್ರೆಡಿ PhD ಮಾಡಿದ್ದಾರೆ ಪತ್ರಿಕೋದ್ಯಮದಲ್ಲಿ. ನಾನು ಈಗ PhD ಮಾಡ್ತಾ ಇದ್ದೀನಿ ಸಬ್ಜೆಕ್ಟ್ ಥೀಸಿಸ್, ಪೊಲಿಟಿಕಲ್ ರಿಸರ್ವೇಶನ್ ಫಾರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಮೈನಾರಿಟೀಸ್ ಅಂಡ್ ವುಮೆನ್ಸ್ ಇನ್ ಪಾರ್ಲಿಮೆಂಟ್ ಅಂಡ್ ಅಸೆಂಬ್ಲಿ ಅಂತ ಹೇಳಿ ರೇವಾ ಯೂನಿವರ್ಸಿಟಿ ನಾನೀಗ ಕೊನೆಯ ವರ್ಷದಲ್ಲಿದ್ದೇನೆ. ಯಾವ ರೀತಿ ಅಂಬೇಡ್ಕರ್ ಅವರಿಂದ ಇವತ್ತು ಪ್ರಜಾಪ್ರಭುತ್ವ ಗಟ್ಟಿಯಾಗಿ, ಇಡೀ ವಿಶ್ವದ ಪ್ರಜಾಪ್ರಭುತ್ವ ಏನಾದ್ರು ಭಾರತದಲ್ಲಿ ಗಟ್ಟಿಯಾದ ಪ್ರಜಾಪ್ರಭುತ್ವ ಇದ್ದರೆ ಅಂಬೇಡ್ಕರ್ ಸಂವಿಧಾನದ ಆಶಯ. ಇವತ್ತು ಸಂವಿಧಾನ ವಿರೋಧ ಶಕ್ತಿಗಳು ಪ್ರಜಾಪ್ರಭುತ್ವ ನಾಶಗೊಳಿಸಲಿಕ್ಕೆ ಬೇರೆ ಬೇರೆ ಹುನ್ನಾರಗಳನ್ನ, ಬೇರೆ ಬೇರೆ ಆಲೋಚನೆಗಳನ್ನ, ಬೇರೆ ಬೇರೆ ಪಿತೂರಿಗಳನ್ನ ರಚನೆಗಳು ಮಾಡ್ತಾ ಇರ್ತಾರೆ. ಯಾರು ಕೂಡ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವು ಕೆಲಸ ಮಾಡಬೇಕು, ಆ ರೀತಿ ಅವರ ಆಶಯಗಳನ್ನು ನೆರವೇರಿಸಬೇಕಾದ್ರೆ ರಾಜ್ಯಾಂಗ ಮತ್ತು ಶಾಸಕಾಂಗ, ನ್ಯಾಯಾಂಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಯಾರು ಕೂಡ ಪಾರ್ಲಿಮೆಂಟ್ ಅಲ್ಲಿ ಯಾರು ಕೂಡ ಮಾತಾಡ್ತಾ ಇಲ್ಲ, ವಿಧಾನಸಭೆಗಳಲ್ಲಿ, ವಿಧಾನ ಪರಿಷತ್ತಲ್ಲಿ ಮಾತಾಡಲ್ಲ.
ಅಂತ ಧ್ವನಿ ಇವತ್ತು ಕರ್ನಾಟಕ ಜನ ಪರಿಷತ್ತಿಗೆ ಈ ತರದ ವಿಷಯಗಳನ್ನ ಮಾತಾಡಲಿಕ್ಕೆ ಶಿವಕುಮಾರ್ ಅವರ ಧ್ವನಿಯನ್ನು ಕೊಟ್ಟಿದ್ದಾರೆ. ಆ ಧ್ವನಿಯನ್ನು ನಾವು ಸದ್ಬಳಕೆ ಮಾಡಿಕೊಳ್ತಾರೆ ವಿಚಾರವಾಗಿ ಅವರೇನೋ ವಿಚಾರವಂತರಾದ್ರಿಂದ ಅವ್ರಿಗೆ ಆ ಸ್ಥಾನ ಘನತೆ ಸಿಕ್ಕಿದೆ. ಶಿವಕುಮಾರ್ ಅವ್ರಿಗೆಲ್ಲ ಶಿವಕುಮಾರ್ ಅವರು ಮಾಡೋದ್ರ ಮೂಲಕ ವಿಧಾನ ಪರಿಷತ್ತಿನಲ್ಲಿ ಆ ವಿಧಾನ ಪರಿಷತ್ತಿನ ಒಂದು ಸಭೆಗೆ ಒಂದು ಘನತೆ ಗೌರವನ ಸಿಕ್ಕಿದೆ. ಆ ಸ್ಥಾನಕ್ಕೆ ಘನತೆ ಹೀಗೆ ಸಿದ್ದರಾಮಯ್ಯವರು, ದೇವರಾಜ ಅರಸು, ವಿ.ಪಿ. ಸಿಂಗ್ರವರು, ಅಂಬೇಡ್ಕರ್ ಅವರು ಯಾವ ರೀತಿಯ ಆ ಸ್ಥಾನಿಗೆ ಘನತೆ ಅಂತ ಅನ್ಕೊಂಡ್ರು. ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತಿಮ ವ್ಯಕ್ತಿಗಳು ಒಂದೆಲ್ಲ ಘನತೆ ಸಿಗ್ತವೆಲ್ಲ. ಆ ರೀತಿ ನಮ್ಮ ಶಿವಕುಮಾರ್ ಅವರು ಕೂಡ ಘನತೆಯನ್ನು ತಂದು ಕೊಡ್ತಾರೆ. ಯಾಕೆಂದ್ರೆ ವಿಧಾನಮಂಡಲದ ಸಭೆಗಳು ಸಂವಿಧಾನದ ಒಬ್ಬ ಬಾಯಿ ಬಂದ ಮಾತಾಡ್ತಾರೆ. ಏನ್ ಬಾಯಿ ಬಂತ ಮಾತಾಡ್ತಕ್ಕಂಥ ಸಬ್ಜೆಕ್ಟೇ ಓದೋ ವಿನ್ಯಾಸಗಳನ್ನ ಕಳ್ಕೊಂಡಿದ್ವಿ. ಎಲ್ಲ ಮೊಬೈಲ್ ಡಿಜಿಟಲ್ ಕ್ರಾಂತಿನ ಎಲ್ಲ ಕಳ್ಕೊಂಡಿದ್ವಿ. ಓದೋ ಹವ್ಯಾಸಗಳು, ಓದ್ತಕ್ಕಂಥ ಒಂದು ವಿಚಾರಧಾರೆಗಳನ್ನ ಎಲ್ಲ ಕಳ್ಕೊಂಡಿದ್ವಿ. ಸೊ ಶಿವಕುಮಾರ್ ಅಂತವರು ಆ ಸ್ಥಾನವನ್ನ ತಂದುಕೊಟ್ಟು ಅವ್ರು ಇನ್ನೂ ಉನ್ನತವಾದ ಸ್ಥಾನವನ್ನು ಸಿಗಲಿ ಅಂತ ಹಾರೈಸಿ ನಾನು ಅವ್ರಿಗೋಸ್ಕರ ಈ ಸಭೆಗೆ ಬರಲೇಬೇಕು ಅಂತ ಹೇಳಿ ನಾನು ಕರೆಕ್ಟ್ 11 ಗಂಟೆಗೆ ವೇಟ್ ಮಾಡ್ತೀನಿ. ಬಹಳ ಖುಷಿ ಆಗಿದೆ. ನಮ್ಮ ಶಿವಕುಮಾರ್ ಸಂಖ್ಯೆ ಮುಖ್ಯ ಅಲ್ಲ, ಕ್ವಾಲಿಟಿ ಕ್ವಾಂಟಿಟಿ ಬೇಕಾದ್ರೆ ನಮಗೆ 100 ಜನ ಸಭೆ ಸೇರುವಂತ ಬಾಡಿಗೆ ಜನ ಕರ್ಕೊಂಡು ಸಭೆ ಮಾಡುವಂತ ಅವಶ್ಯಕತೆ ಇಲ್ಲ. 10 ಜನ ಸಾಕು, ಹೋರಾಟಗಾರ 10 ಜನ ಒಬ್ಬರು ಸಾಕು. ಸಂಖ್ಯೆ ಈ ಚುನಾವಣೆಗಳ ಸಂಖ್ಯೆ ಬೇಕು, ಮತಗಳ ಬೇಕಾದ್ರೆ ಇಂಥ ಕ್ವಾಲಿಟಿ ಡಿಸ್ಕಷನ್ ವಿಚಾರಧಾರೆಗೆ ಸಾಕು. ಹಾಗಾಗಿ ಅಂಥವ್ರಿಗೆ ಶಿವಕುಮಾರ್ ಅವನ್ನ ಮಾಡುವ ಮೂಲಕ ಇವತ್ತು ನಮ್ಮ ಅನೇಕ ಸಮಸ್ಯೆಗಳ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಯಾವುದಾದ್ರೂ ಮಾಧ್ಯಮಗಳಲ್ಲಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ವಿಶೇಷ ವರದಿಗಳನ್ನಾಗಲಿ ಅಥವಾ ಮಾಧ್ಯಮಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ಎಂತೆಂತ ಅಮಾಯಕನ ಬಲಿಯಾಗ್ತಾ ಇದ್ದಾರೆ. ಪೊಲೀಸ್ ಆಫೀಸರ್ಸ್, ಸಿಬಿಐ ಆಫೀಸರ್ಸ್, ಇಡಿ ಆಫೀಸರ್ ಅಂತ ಹೇಳಿ ಪಾಪ ಮುಖ್ಯಮಂತ್ರಿಗಳನ್ನ ಶೋಷಣೆ ಮಾಡ್ತಾರೆ. ಡಿಜಿಟಲ್ ಅರೆಸ್ಟ್ ಕೋಟ್ಯಾಂತರ ಲೂಟಿ ಮಾಡ್ತಾರೆ. ಡ್ರಗ್ಸ್ ಮಾಫಿಯಾ ತಂದೆ ಆದ ಬಾಬುಗಳನ್ನ ಇವತ್ತು ಬೆಂಗಳೂರು ಅಂತ ಯೂನಿವರ್ಸಿಟಿಗಳಲ್ಲಿ ಸ್ಟೂಡೆಂಟ್ಸ್ ಗಳನ್ನ ಅವರ ಆರೋಗ್ಯಗಳನ್ನ ದುಷ್ಪರಿಣಾಮ ಡ್ರಗ್ಸ್ ಮಾಫಿಯಾ ಒಂದ್ ಕಡೆ, ಅವರಲ್ಲಿ ಲಿಕ್ಕರ್ ಮಾಫಿಯಾ ಅಂತ ಹೇಳಿ ಡ್ರಗ್ಸ್ ಮಾಫಿಯಾ. ಇವತ್ತು ಡಿಜಿಟಲ್ ಅರೆಸ್ಟ್ ನಲ್ಲಿ ಡಿಜಿಟಲ್ ಮಾಫಿಯಾ ತೇಜೋದಯ ಮಾಡ್ತಕ್ಕಂಥದ್ದು. ಇವಾಗ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಬರೀ ಏನೋ ಒಂದು ಹೇಳಿಕೆ ಕೊಟ್ರೆ ಅವ್ರ ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದೇ ದೊಡ್ಡ ಸುದ್ದಿ, ಅದೇ ಒಂದು ವಾರ ಓಡಿಸೋದು. ಬರೀ ಅದೇ ಅವ್ರು ಕೊಟ್ಟಿರೋ ಗ್ಯಾರಂಟಿಗಳ ಬಗ್ಗೆ ಯಾವ ಮಾಧ್ಯಮಗಳಲ್ಲಿ ಪ್ರಚಾರ ಆಗಲಿ ಇಲ್ಲ. ಇಷ್ಟು ಅಸಹಕಾರ ನಡುವೆ ಕೇಂದ್ರ ಸರ್ಕಾರದ ಅಸಹಕಾರ ನಡುವೆ ಕೂಡ ಸಿದ್ದರಾಮಯ್ಯ ಅವರು ಇವತ್ತು ಗ್ಯಾರಂಟಿಗಳ ಮೂಲಕ, ಇವತ್ತು 5 ಗ್ಯಾರಂಟಿ, ಪಂಚ ಗ್ಯಾರಂಟಿಗಳ ಮೂಲಕ ಜನರ ಜೀವನ ಮಟ್ಟವನ್ನ, ಸಾಮಾಜಿಕ ನ್ಯಾಯವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ವಸ್ತುನಿಷ್ಠವಾದ ವರದಿಗಳನ್ನ ಯಾವ ಪತ್ರಿಕೆಯಲ್ಲಿ ಯಾವ ಮಾಧ್ಯಮದಲ್ಲಿ ಬರೀ 2 ವರ್ಷ ನಾವು ನೋಡ್ತಾ ಇದ್ದೀವಿ. ಅಧಿಕಾರ ಹಸ್ತಾಂತರ. ಅವ್ರು ಶಿವಕುಮಾರ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಚೆನ್ನಾಗೇ ಇದ್ದಾರೆ. ಅವ್ರು ಭಾತೃತ್ವ, ಅವ್ರ ಪಕ್ಷದಲ್ಲಿದ್ದಾರೆ, ಒಂದು ಮನೆಯಲ್ಲಿ ಒಂದು ಕುಟುಂಬದ ಸದಸ್ಯರ ತರ ಕೆಲಸ ಮಾಡ್ತಾರೆ. ಈ ಮಾಧ್ಯಮಗಳ ಸೃಷ್ಟಿ ಹೆಂಗಿದೆ ಅಂದ್ರೆ ಹಸ್ತಾಂತರ ಆಗ್ತದೆ. ಅವೇನು ಬಹಳ ದೊಡ್ಡ ಆಂದೋಲನ ನಡೀತಾ ಇದೆ, ದೊಡ್ಡ ಗಲಾಟೆ ಆಗ್ತಾ ಇದೆ. ಇವರೇ ಅದಕ್ಕೆ ಉಪ್ಪು ಖಾರ ಮಸಾಲೆ ಹಾಕಿ ಅದೇನೋ ಒಲ್ಲದ ಗಂಡನಿಗೆ ಮೊಸರು ಕಲ್ಲು ಉಳಿಯುವ ಕೆಲಸವನ್ನ ಈ ಮಾಧ್ಯಮಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಮಾಧ್ಯಮಗಳ ಸೃಷ್ಟಿಕರ್ತರು ಒಳ್ಳೆ ಕೆಲಸ ಮಾಡೋರು ಎಲ್ಲ ಒಂದೇ ಕುಟುಂಬದಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಅಪಪ್ರಚಾರ, ಅಪನಿಂದನೆಗಳು, ಒಂದು ರೀತಿಯ ಕಪೋಲ ಕಲ್ಪಿತ ವರದಿಗಳನ್ನ ಮಾಡುವ ಮೂಲಕ ಈ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥ ಕೆಲವು ದೃಶ್ಯ ಮೀಡಿಯಾ ಅವ್ರಿಗೆ ಎಚ್ಚರ ಇರಬೇಕು. ನಾವು ಶಿವಕುಮಾರ್ ಅಂತವರು ಅವರು ಸದನದಲ್ಲಿ ಘನತೆಯನ್ನ ಕೊಡ್ತಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ, ಸಂವಿಧಾನದ ಬಗ್ಗೆ ಹೆಚ್ಚು ಮಾತಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಯಾಕೆಂದ್ರೆ ಸ್ವತಃ ಅವರು ವಿಚಾರವಂತರು, ಬರಹಗಾರರು, ಮಾಧ್ಯಮದ ಇದರಲ್ಲಿ ಪತ್ರಿಕೋದ್ಯಮ PhD ಮಾಡಿದ್ದಾರೆ. ಹಾಗಾಗಿ ಅವರ ಯಶಸ್ಸನ್ನು ಕೋರಿ ನಾನು ಶಿವಕುಮಾರ್ ಅಂತವರ ಸಂತರಿಗೆ ಹೆಚ್ಚಾಗಿ
ರಾಜ್ಯ ರಾಜಕಾರಣ ಇರ್ಬೋದು, ಕೇಂದ್ರ ರಾಜಕಾರಣಗಳು ಕೂಡ ಸಾಮಾಜಿಕ ನ್ಯಾಯದ ಧ್ವನಿಗಳು, ಸಾಮಾಜಿಕ ನ್ಯಾಯದ ಧ್ವನಿಗಳನ್ನ ಅಡಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಏನೋ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ರೆ ಅವರನ್ನ ತೇಜೋವಧೆ ಮಾಡ್ತಾರೆ, ಅವ್ರ ವಿರುದ್ಧ ಕತ್ತಿ ಮಸ್ತಕ್ಕಂಥ, ಅವ್ರ ವ್ಯಕ್ತಿಗತವಾಗಿ ವೈಯಕ್ತಿಕ ಅಪಪ್ರಚಾರ ಮಾಡ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೇವೆ. ಅದ್ರ ಬಗ್ಗೆ ನಾವು ಸನ್ನದ್ಧರಾಗಬೇಕು, ಅದನ್ನು ವಿರೋಧಿಸ್ತಕ್ಕಂಥ ಶಕ್ತಿಗಳ ಕೆಲಸ ಮಾಡಬೇಕು. ಹೆಚ್ಚು ಹೆಚ್ಚು ಸಂವಿಧಾನದ ಪರವಾಗಿ ನಾವು ಗಟ್ಟಿಯಾಗಿ ಧ್ವನಿ ಮಾಡಿದ್ರೆ ವಿದ್ಯಾವಂತರು ನಿಜವಾಗ್ಲೂ ಕೂಡ ಸಂವಿಧಾನ ವಿದ್ಯೆಗಳಂತೆ ಧ್ವನಿ ನಡೆಸಬಹುದು. ಆ ನಿಟ್ಟಿನಲ್ಲಿ ವಿದ್ಯಾವಂತರು, ಯುವಕರು, ನಾವು ಪ್ರಜಾವಂತರು, ನಾವು ಸಂಘಟಿತರಾಗಬೇಕು ಅಂತ ಹೇಳಿ ಶಿವಕುಮಾರ್ ಅವರಿಗೆ ನಮ್ಮ ಇಡೀ ಮಂಡ್ಯ ಜಿಲ್ಲೆಯ ಪರವಾಗಿ, ನಿಮ್ಮೆಲ್ಲ ಪರವಾಗಿ, ನಮ್ಮ ರಾಜ್ಯದ ಒಂದು ವಿಚಾರವಂತರ ಪರವಾಗಿ ಅವ್ರಿಗೆ ಅಭಿನಂದಿಸಿ, ನಾನು ಒಂದು ಸುಂದರ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಂಡ ಕೌಲ್ಯ ಚಂದ್ರವರು ಮತ್ತು ಅವರ ತಂದೆಗೆ ಮುಗಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.